ನಿಮ್ಮ ಮಗುನು ಪಟ ಪಟ ಅಂತ ಮಾತಾಡಬೇಕಾ, ಚುರುಕಾಗಿ ಮಾತಾಡಬೇಕಾ, ಬುದ್ಧಿ ಚೆನ್ನಾಗಾಗಬೇಕು, ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗಬೇಕು ಅಂತ ಎಲ್ಲರೂ ಟ್ರೈ ಮಾಡ್ತಾ ಇರ್ತೀವಿ. ಆದರೆ ನಾವು ಮಾಡೋ ಮಿಸ್ಟೇಕ್ ಏನು ಅಂದರೆ, ಅವರು ಮಗು ಇದ್ದಾಗಲೇ ಆಲ್ಫಾಬೆಟ್ಸ್ ತೋರಿಸೋದು, ನಂಬರ್ಸ್ ತೋರಿಸೋದು, ಟೇಬಲ್ಸ್ ತೋರಿಸೋದು, ಆ್ಯಪಲ್ಲು, ಬಿ ಫಾರ್ ಬಾಲು ಈ ಥರನೇ ಕಲಿಸ್ಕೊಡ್ತಿರ್ತೀವಿ. ಬಟ್ ಆ್ಯಕ್ಚುಲಿ ನೀವು ಕಲಿಸ್ಕೊಡ್ಬೇಕಾಗಿರೋದು ಅವರಿಗೆ ನಾರ್ಮಲ್ಲಾಗಿ ಮನೆಯಲ್ಲೇ ಮಾತಾಡುವಂಥ ಭಾಷೆ ಆಗಿರ್ಬೋದು. ಸೊ ಎಲ್ಲಾದರೂ ಹೋಗುವಾಗ ಹೋಗು, ಬಾ, ಬಾಯ್, ಟಾಟಾ, ತಾತ, ಅಮ್ಮ, ಅಪ್ಪ. ಸೊ ಈ ಥರ ವರ್ಡ್ಸ್ಗಳನ್ನ ನಾವು ಡೈಲಿ ಯೂಸ್ ಮಾಡುವಂಥ ವರ್ಡ್ಸ್ಗಳನ್ನ ಫಸ್ಟ್ ಕಲಿಸ್ಕೊಡ್ಬೇಕು. ಅವರು ಆಮೇಲೆ ಬೇರೆ ಲ್ಯಾಂಗ್ವೇಜಸ್ನ, ಬೇರೆ ಶೇಡ್ಸ್ನೆಲ್ಲ ಅದನ್ನೆಲ್ಲ ಕಲಿಯೋದಕ್ಕೆ ಅವರಿಗೆ ಈಸಿ ಆಗುತ್ತೆ. ಸಾಮಾನ್ಯವಾಗಿ 2ರಿಂದ 5 ಅಕ್ಷರಗಳನ್ನು 2 ವರ್ಷದ ಒಳಗಿನ ಮಕ್ಕಳು ಮಾತಾಡಬೇಕಾಗತ್ತೆ. ಜೊತೆಗೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಮಾಡುವ ಸಾಮರ್ಥ್ಯ ಅವರಿಗೆ ಇರಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಮಗುಗೆ 2 ವರ್ಷವಾಗಿ ಅದು ಮಾತಾಡ್ತಾ ಇಲ್ಲ ಅಂತ ಅಂದರೆ ನೀವು ವೈದ್ಯರನ್ನೇ ಭೇಟಿಯಾಗಬೇಕಾಗತ್ತೆ. ಇದರರ್ಥ ನೀವು ಹೆದರ್ಕೊಂಡು ವೈದ್ಯರ ಬಳಿ ಚಿಂತಿಸಿ ಹೇಳ್ಕೊಳ್ಳುವಂಥದ್ದಲ್ಲ. ನನ್ನ ಪ್ರಕಾರ ಇದೊಂದು ಮೈಲ್ಸ್ಟೋನ್ ಡಿಲೇ ಆಗಿರ್ಬೋದು. ಮೈಲ್ಸ್ಟೋನ್ ಡಿಲೇ ಅಂತ ಅಂದರೆ ಇದೊಂದು ಬೇರೆದೇ ಥರದ ಸಮಸ್ಯೆ ಆಗಿರುತ್ತೆ. ಅಲ್ಲಿ ನಿಮ್ಮ ಮಗುವಿಗೆ 2 ವರ್ಷ ಆದ್ರೂ ಮಾತಾಡೋಕ್ಕಾಗಲ್ಲ. ಇದು ಒಂದು ವೇಳೆ ಅನುವಂಶೀಯ ಕೂಡ ಆಗಿರ್ಬೋದು. ಒಂದು ವೇಳೆ ಈ ಮಗುವಿನ ತಂದೆ ತಾಯಿ ಅಂದರೆ ನೀವು ಅವಧಿ ಮೀರಿ ಮಾತಾಡೋದನ್ನು ಕಲ್ತಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಅವರು ಕೂಡ ನಿಧಾನವಾಗಿ ಮಾತನಾಡೋದನ್ನು ಕಲ್ತಿರ್ಬೋದು. ಇಂಥ ಸಂದರ್ಭದಲ್ಲಿ ನಿಮ್ಮ ಮಗು ಸ್ವಾಭಾವಿಕವಾಗಿದೆ ಇಲ್ಲದೇ ಇದ್ದರೆ ನಿಮ್ಮ ಮಗುನ ಕಂಪ್ಲೀಟಾಗಿ ಟೆಸ್ಟ್ ಮಾಡಬೇಕಾಗತ್ತೆ. ರೀಸನ್ನ ತಿಳಿದು ಅದಕ್ಕೆ ಚಿಕಿತ್ಸೆನ ಕೊಡಬೇಕಾಗತ್ತೆ. ಭಾಷೆ ವಿಳಂಬ, ಸ್ಪೀಚ್ ಡಿಲೇ, ಇದ್ರ ಸುತ್ತ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ನಿಮ್ಮ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಅನ್ನೋದನ್ನು ಕೊಡಬೇಕಾಗತ್ತೆ. ಆಮೇಲೆ ಅದನ್ನ ಕೊಟ್ಟರೂ ಅವರು ಮಾತಾಡ್ತಾ ಇಲ್ಲ ಅಂದರೆ ಒಂದಷ್ಟು ಹೋಮ್ ರೆಮಿಡೀಸ್ನ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದೇ ಥರ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.